ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿವಾದ ಗೊಂದಲ ಒಂದೊಂದು ತಿರುವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿರ್ತಿತ್ತು. ಬಾಲಕೃಷ್ಣ ಅವರ ಕುಟುಂಬ ಸ್ಪಂದಿಸ್ತಾ ಇಲ್ಲ, ಅಂದರೆ ಸ್ಪಂದಿಸ್ಬೋದಿತ್ತು, ಸಹಕಾರ ನೀಡ್ಬೋದಿತ್ತು ಅನ್ನೋಂಥದ್ದು. ಈಗ ಕುಟುಂಬದಲ್ಲೇ ಒಮ್ಮತ ಇಲ್ಲ ಅಂತಕ್ಕಂಥದ್ದು ಒಡಕು ಮೂಡಿರ್ತಕ್ಕಂಥದ್ದು ಗೊತ್ತಿರುವಂಥ ವಿಚಾರ. ಅದನ್ನು ಒಪ್ಕೊಂಡಿದ್ದ ಕೂಡ ಗೀತಾ ಬಾಲಿ ಅವರು ಇವತ್ತು ಕೂಡ ಕೋರ್ಟ್ಗೆ ಆಗಮಿಸಿದ್ದಾರೆ. ಸೊ ಏನು ಹೇಗೆ ಅವರ ಏನು ಸ್ಟೆಪ್ ಇದೆ ಅನ್ನೋದನ್ನು ಕೇಳ. ಅಮ್ಮ, ಇವಾಗ ಕೋರ್ಟಿಗೆ ಬಂದಿದ್ದೀರಿ, ಯಾವ ಕೋರ್ಟಲ್ಲಿ ನೀವು ಕೇಸ್ನ ಮುಂದುವರಿಸ್ತೀರಿ, ಏನು ಪ್ಲ್ಯಾನ್ ಮಾಡಿದ್ದೀರಿ, ಈಗೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ದೀರಾ? ಫಸ್ಟು ಮೊದಲನೇದಾಗಿ ಹೇಳಬೇಕು ಅಂದರೆ, ನಾನು ಹೋದ ಸಲನೇ ಹೇಳಿದೆ, ಇದು ಬಂದ್ಬಿಟ್ಟು ಕಾರ್ತಿಕ್ ಹಾಕಿರೋ ಕೇಸ್. ಇದು ಈ ಕೇಸ್ನಲ್ಲಿ ಬಂದ್ಬಿಟ್ಟು ನನ್ನನ್ನು ಪಾರ್ಟಿ ಮಾಡಿ ನಾನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೆ ಸ್ಟೇ ತರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಷ್ಟೇ. ಎಸ್, ಈಗ ಯಾವ ರೀತಿ ನಿಮ್ಮ ಹತ್ರ ಅಂದರೆ ಸಾಧ್ಯತೆಗಳಿದೆ, ದಾಖಲೆಗಳಿದೆ, ಸೊ ಈಗ ಸ್ಟೇ ತರೋಂಥ ನಿಟ್ಟಿನಲ್ಲಿ ಹೇಗೆಲ್ಲ ಪ್ರೊಸೀಜರ್ ಮಾಡ್ತಾ ಇದ್ದೀರಿ ಅಂತ? ಈ ನೋಡಿ, ಇವಾಗ ಕಾರ್ತಿಕ್ ಹಾಕಿರೋ ಕೇಸ್ನಲ್ಲಿ ಬರೀ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಫಾಲ್ಸ್ ರೆಪ್ರೆಸೆಂಟೇಷನ್ ಕೇಸ್ ಅಂತೀವಿ. ಕಾರಣ ಅವನು ಹೇಳಿರೋದೆಲ್ಲ ಬರೀ ಸುಳ್ಳು. ಗಣೇಶಂಗೆ ಮದುವೆ ಆಗಿಲ್ಲ ಅಂದಿದ್ದಾನೆ, ಗಣೇಶನ್ ಮಕ್ಕಳಿಲ್ಲ ಅಂದಿದ್ದಾನೆ, ಗಣೇಶಂಗೆ ಮದುವೆ ಆಗಿ ಮಗನೂ ಇದ್ದಾನೆ. ಇಬ್ಬರು ಬೇರೆ ಆಗಿರ್ಬೇಕು. ಅದು ಕಾರಣದಿಂದ ಅವ್ನು ಡಿವೋರ್ಸ್ ಕೊಟ್ಟಿಲ್ಲ. ಅವ್ನಿಗೆ ಹಕ್ಕಿದೆ, ಗಣೇಶನ್ ಮಗನಿಗೆ ಹಕ್ಕಿದೆ. ಹಾಗಾಗ್ಬಿಟ್ಟು ಕಾರ್ತಿಕ್ ಹಾಕಿರೋ ಕೇಸ್ನಲ್ಲಿ 10 ಎಕರೆ ನಂದೇ ಒಬ್ಬಂದೇ, ನನಗೆ ಇಡೀ 10 acres ನಂದು ಅಂತ ಹೇಳಿ ಕೇಸ್ ಹಾಕ್ಕೊಂಡಿದ್ದಾನೆ. ಅದಕ್ಕೆ ನಾನು ಬಂದ್ಬಿಟ್ಟು ಕೋರ್ಟ್ ಮುಂದೆ ಸಾಕ್ಷಿ ಸಮೇತ ಏನೇನು ಕೊಡಬೇಕಾಗಿತ್ತು, ದಾಖಲೆಗಳ ಸಮೇತ, ಕಾರ್ತಿಕ್ ಮಾಡಿರೋದು ಫ್ರಾಡ್ ಕೆಲಸಗಳಾಗಲಿ, ಅವನೇನೇ ಸುಳ್ಳು ಹೇಳಿದ್ದಾನೆ, ಅದೆಲ್ಲ ಕೋರ್ಟ್ ಮುಂದೆ ಇದೇ ವರ್ಷ ಜನವರಿಲಿ ಕೋರ್ಟ್ ಮುಂದೆ ತಂದಿದ್ದೀನಿ. ಓಕೆ, ಈಗ ಏನು ಪ್ರೊಸೀಜರ್ ಮಾಡ್ತಾ ಇದ್ದೀರಾ? ಈಗೆಲ್ಲ ಬೆಳವಣಿಗೆಗಳಾಗಿದೆ, ಡೆಮಾಲಿಷ್ ಆಗಿದೆ. ಸೊ ಆ ಸ್ಮಾರಕ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗ್ತಾ ಇದೆ ಈಗ ಪ್ರೆಸೆಂಟ್ ಅಂತ ನೋಡಿ. ನಾನು ಹಲವಾರು ಒಂದು ಯೋಚನೆ ಮಾಡಿದ್ದೀನಿ. ಯಾಕೆ ನಂಗೆ ಕೆಲವರು ಒಳ್ಳೆ ವಕೀಲರುಗಳೆಲ್ಲ ನನ್ನ ಸಹಾಯಕ್ಕೆ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಬೇರೆ ರೀತಿಯಲ್ಲಿ ನಾವು ಮಾಡಿ ಆದಷ್ಟು ಬೇಗ ಮುಗಿಸಿ ನನ್ನ ಕೇಸ್ ಸ್ವಲ್ಪ ತಡೆ ಆದರೂ ಪರವಾಗಿಲ್ಲ, ನನಗೇನು ಒಂದೇ ಒಂದು, ಯಾಕೆಂದರೆ ವಿಷ್ಣುವರ್ಧನ್ದು ಒಂದು ಸ್ಮಾರಕ ಒಂದು ನೆಲಮಟ್ಟ ಮಾಡಿರೋದಂತೂ ನಂಗೆ ಇನ್ನೂ ಮರೆಯೋಕ್ಕಾಗ್ತಿಲ್ಲ. ಸೊ ನನ್ನ ಕೇಸ್ ಹೆಂಗಾರು ನಡೆಸ್ಕೊಳ್ಳಿ, ಬಟ್ ಅವ್ರಿಗೋಸ್ಕರನೇ ನಾ ಬೇಬೆ ಕೇಸ್ ಮುಂದುವರಿಸಿ ಅಥವಾ ಹಲವಾರು ದಾರಿಗಳು ಹುಡುಕ್ತಾ ಇದ್ದೀನಿ. ಹೆಂಗೆ ನಾನು ಬಂದ್ಬಿಟ್ಟು ವಿಷ್ಣುವರ್ಧನ್ ಸ್ಮಾರಕ ಮತ್ತೆ ರೀಬಿಲ್ಡ್ ಮಾಡೋದಕ್ಕೆ ನನ್ನ ಕರ್ತವ್ಯ ಅಂತ ನಾನೇನು ಮಾಡ್ಬೋದು ಅದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.